ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೂರ್ಯ ಮುಕುಂದರಾಜ್ ಅವರೇ, ಇನ್ನು ಫಸ್ಟ್ ಲಿಸ್ಟು ರೀ, ಇನ್ನು 20 ಜನ ಇದ್ದಾರೆ. ಇನ್ನು ಏನೇನಾಗುತ್ತೋ ಏನ್ ಕಥೆನೋ 2 ವರ್ಷ ಇದ್ರಲ್ಲೇ ಕಳಿತೀರಿ ಅಂತ ಅನಿಸ್ತಾ ಇದೆ. ಇದು ಮುನ್ಸೂಚನೆ. ಏನಾಗಲ್ಲ, ಏನಾಗಲ್ಲ, ಈಗ ಆಗಿರೋದು ಕೇಳಿ, ಮುಂದೆ ನೋಡ್ಕೊಳ್ಳೋಣ. ಇನ್ನು 20 ಜನರಲ್ಲಿ ಈಗ ಜಮೀರ್ ಅಹಮದ್ ಖಾನ್ಗೆ ಕೊಟ್ಟಿಲ್ಲ ಅಂತ ಹೇಳಿ ಸಮುದಾಯದವರು ಅಲ್ಲಲ್ಲಿ ಪ್ರತಿಭಟನೆ, ಇದೆಲ್ಲ ಸಹಜ ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ 3 ವರ್ಷ ಕಳೆದ ಮೇಲೆ ಅಲ್ಲಿದು ಅಲ್ಲ, ಅದು ಆರಂಭದ ಈಗ 3 ವರ್ಷಕ್ಕೆ ಮುಂಚೆನೂ ಸ್ಟಾರ್ಟ್ ಆಗುತ್ತೆ. 3 ವರ್ಷ ಸಂಸಾರ ಮಾಡಿ 3ನೇ ವರ್ಷಕ್ಕೆ ನಂಗೆ ಗಂಡ ಬೇಡ, ನನ್ನ ಹೆಂಡತಿ ಬೇಡ ಅಂತ ಜಗಳ ಮಾಡ್ತಾ ಕೂತ್ಕೊಂಡ್ರೆ ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲೂ ಶುರುವಾಗುತ್ತೆ. ಅದು ರಾಜಕೀಯ ಪಕ್ಷಗಳಲ್ಲಿ ಎಲ್ಲಾ ಪಕ್ಷಗಳು ಕಾಮನ್. ಬಟ್ ಕಾಮನ್ ಅಲ್ಲ, ಅದು ಇಂಪ್ಯಾಕ್ಟ್ ಜನರ ಮನಸ್ಸಿನ ಮೇಲೆ. ಈಗ ಇಷ್ಟು ದಿನ 3 ವರ್ಷದಲ್ಲಿ ನಿಮ್ ಬಗ್ಗೆ ಇದ್ದಂತಹ ಕೆಟ್ಟ ಅಭಿಪ್ರಾಯವನ್ನ ಒಳ್ಳೆಯ ಅಭಿಪ್ರಾಯವಾಗಿ ಅದನ್ನ ಮಾರ್ಪಡಿಸೋದಕ್ಕೆ ಹೈಕಮಾಂಡ್ ಒಂದು ಬದಲಾವಣೆಯನ್ನ ತಂದಿದೆ. ಡಿ.ಕೆ. ಶಿವಕುಮಾರ್ ಅವರು ಸಾಲು ಮೀಟಿಂಗ್ ಮಾಡಿ ಅವ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಅದೇನೋ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ, ಸಣ್ಣ ನಂಬಿಕೆ ಜನರಲ್ಲಿ ಹುಟ್ಟಿದೆ. ಅದನ್ನ ಹಾಳು ಮಾಡಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಅಲ್ಲ, ಅದನ್ನ ಅರ್ಗಿಸ್ಕೊಳ್ಳೋ ಶಕ್ತಿ, ಅರ್ಗಿಸ್ಕೊಳ್ಳೋ ಶಕ್ತಿ ನಿಮಗಲ್ಲ, ಜನರಿಗೆ ಇರ್ಬೇಕು. ಅಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ, ಅದನ್ನ ಜನರಿಗೂ ಅದನ್ನ ಏನು ಜನರಿಗೆ ಇರ್ಬೇಕು. ಅಲ್ಲ, ಜನರು ಏನ್ರಿ ಇದು ಬಂದಾಗಿಂದ ಇವ್ರದ್ದು ಇದೇ ಆಯ್ತಲ್ರಿ ಅಂತ ಅನ್ಸಬಾರ್ದು. ಏನು ಈಗ ತಿರಸ್ಕಾರ ಮನೋಭಾವನೆ ಯಾವುದು ಬರಲ್ಲ. ಏನು ಜನರಿಗೆ ಏನು ಅವಕಾಶಗಳು ಒದಗಿಸ್ಕೊಡ್ಬೇಕು, ಆಮೇಲೆ ಅಭಿವೃದ್ಧಿ ಕಾರ್ಯಗಳನ್ನ ಏನು ಮಾಡಬೇಕು, ಮಂತ್ರಿಮಂಡಲ ಸಮರ್ಥವಾಗಿ ಮಾಡುತ್ತೆ. ಸೊ ಇದೆಲ್ಲ ಆರಂಭಿಕ ಹಂತದಲ್ಲಿ ಇದೆಲ್ಲ ಇದ್ದಿದ್ದೆ. ಸೊ ಇದನ್ನ ಸರಿಪಡಿಸಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವ ಮತ್ತೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ಮತ್ತೆ ಹೈಕಮಾಂಡ್ ಅವರು ಇವತ್ತು ವಿಧಾನಸೌಧದಲ್ಲಿ ಬರೋದು ಫುಲ್ ಅದು ಏನ್ ಗೊತ್ತಾ ನೋಡಿ, ಪಾಪ ಅನಿಸ್ತು ನನಗೆ ನೋಡಿ, ಅಯ್ಯೋ ಅನಿಸ್ತು. ನೀವು ಅದನ್ನೇ ನೋಡಿ, ಇಲ್ಲ ಅದು ತಪ್ಪು. ಏನಾಗಿದೆ ಗೊತ್ತಾ, ನೀವು ನಾಮಿನೇಷನ್ ಹಾಕ್ಬೇಕಾದ್ರೆ ಒಬ್ರು ಅಥವಾ ಇಬ್ರನ್ನ ಮಾತ್ರ ಕಳ್ಸೋದು, ಇಬ್ರನ್ನೇ ಕಳ್ಸೋದಲ್ಲ, ಒಳಗಡೆ ಗುಂಪು ಕಳ್ಸಲ್ಲ. ಅದು ಗೊತ್ತಿರೋ ವಿಚಾರ ತಮ್ಗೆ. ಒಂದು ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ 5 ಜನನ ಮಾತ್ರ ಕಳ್ಸೋದು. 5 ಜನರಲ್ಲಿ ಒಬ್ಬೊಬ್ರು ಬಂದಿದ್ದಾರೆ ಅಷ್ಟೇ. ಸೊ ಅದನ್ನೇನು ಸಿದ್ದರಾಮಯ್ಯ ಅವ್ರನ್ನೇನು ಒಬ್ರನ್ನೇ ಯಾರು ಬಿಟ್ಟಿಲ್ಲ. ಇವತ್ತು ಎಲ್ಲ ಮಂತ್ರಿಗಳೆಲ್ಲ 40 ಜನ ಮಂತ್ರಿಗಳು ಇವರು ಎಲ್ಲ ಹೋಗಿದ್ದಾರೆ, ನಿನ್ನೆನೂ ಹೋಗಿದ್ದಾರೆ, ಇವತ್ತು ಬೆಳಗ್ಗೆನೂ ಮನೆಗೆ ಹೋಗ್ತಾರೆ. ಅಲ್ಲ, 20 ಜನ ಮಂತ್ರಿಗಳು, 13 ಜನ ಮಂತ್ರಿಗಳು ಮತ್ತೆ ಇವರು ನಮ್ಮ ಶಾಸಕರುಗಳು, ಮಾಜಿ ಮಂತ್ರಿಗಳು. ಇವತ್ತವರೆಗೂ ಎಲ್ಲ ನಮ್ಮ ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾದ ನಂತರ ಮಾಜಿ ಮುಖ್ಯಮಂತ್ರಿಗಳು ಅವರು ಬೇರೆ ಬಂದಿದ್ದಿನಾನೆ, ಪಕ್ಷನೇ ಬೇರೆ ಸರ್ಕಾರನೇ ಬೇರೆ. ನಿಜ, ಯಾವಾಗಲೂ ಸರ್ಕಾರ ಯಾವಾಗ್ಲೂ ಪಕ್ಷದಿಂದ ಆಚೆ ಇರುತ್ತೆ. ಅದಕ್ಕೆ ಸಮನ್ವಯ ಸಮಿತಿ ಅಧ್ಯಕ್ಷರನ್ನಾಗಿ ಈ ಹಿಂದೆ ಸಿದ್ದರಾಮಯ್ಯನವ್ರನ್ನ ಮಾಡಿದ್ರು. ಲೆಜಿಸ್ಲೇಟಿವ್ ಸಮನ್ವಯ ಸಮಿತಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವ್ರು ಮಾಡಿದ್ರು. JDS ಮತ್ತು ಕಾಂಗ್ರೆಸ್ ಕಾಲಿಷನ್ ಗವರ್ಮೆಂಟ್ಗೆ ಮಾಡಿರೋದು. ಲೆಜಿಸ್ಲೇಟಿವ್ ಗೋಧಿ ಮೀಡಿಯಾ ಅಂದಿದ್ದು ನಿಮ್ಮ ಅವರು ಒಂದಷ್ಟು ಜನ ಇದಾರಲ್ರಿ. ಮಹೇಶ್ ಅವ್ರ ನೆಕ್ಸ್ಟ್ ಕ್ವಶನ್ ನನ್ಗೆ ಅದೇ ಇದೆ. ಈಗ ಅವ್ರನ್ನ ಆ ಗೋಧಿ ಮೀಡಿಯಾ ಅಂದಿದ್ದು ಯಾರಿಗೆ ಅಂತ ಅವ್ರಿಗೆ ನೀಟ್ ಬಗ್ಗೆ, CBSE ಬಗ್ಗೆ ಚರ್ಚೆ ಮಾಡಿದೆ ಅವ್ರನ್ನ ಗೋಧಿ ಮೀಡಿಯಾ ಅಂತ ಹೇಳ್ತಾರೆ. ಅಲ್ಲ, ನಾವು ಗೋಧಿ ಮೀಡಿಯಾ ಸಾಧ್ಯನೇ ಇಲ್ಲ ಬಿಡಿ. ಅದ್ರ ಬಗ್ಗೆ ಯಾರು ನಮ್ ಬಾಯಿ ಅಂತ ಗೋಧಿ ಮೀಡಿಯಾ ಅಂದ್ರೆ ಏನ್ ಗೊತ್ತಾ ಸರ್, ಇತ್ತೀಚೆಗೆ ಆನ್ಲೈನ್ ಅಲ್ಲಿ ಟೀಚರ್ಸ್ ದೋಕೌಡಿಕೆ ಅಂತ ಆ ತರದ್ದಲ್ಲ ಬಿಡಿ ಸರ್. ಅಂತ ನಾನು ಯಾರನ್ನೂ ಅವಮಾನ ಮಾಡ್ತಾ ಇಲ್ಲ, ಅವಹೇಳನ ಮಾಡ್ತಾ ಇಲ್ಲ. ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರು ಮಾತಾಡ್ತಾರೆ. ನಾ ಮಾತಾಡ್ತಾರೆ ಮಾತಾಡ್ಬೇಕಂತ ನಾನು ಬಯಸೋದಿಲ್ಲ. ಇದು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರವನ್ನು ಅವತ್ತು ಪ್ರಶ್ನೆ ಮಾಡಿದ್ರಿ ನೀಟ್ ಹಗರಣ ಆದಂತ ಸಂದರ್ಭದಲ್ಲಿ. ಅದು ನಿಮ್ಮ ಪತ್ರಕರ್ತರು ನಿಭಾಯಿಸಬೇಕಾಗಿರುವಂಥ ಜವಾಬ್ದಾರಿ. ಇವ್ರು ಒಂದಷ್ಟು ಜನ ಯಾವ ಪ್ರಶ್ನೆ ಮಾಡಿದಂಥ ಟೀಚರ್ಸ್ಗಳನ್ನ ಅವಹೇಳನ ಮಾಡ್ತಾರೆ, ವಿದ್ಯಾರ್ಥಿಗಳನ್ನ ಅವಹೇಳನ ಮಾಡ್ತಾರೆ. ಅದನ್ನ ಗೋಧಿ ಮೀಡಿಯಾ ಅಂತ ಹೇಳ್ತಾರೆ. ಆಲ್ರೈಟ್, ಓಕೆ. ಎಸ್ ಮಹೇಶ್ ಗೌಡ್ರೆ, ಈಗ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತಾಡುವಾಗ ಫಸ್ಟ್ ಭಾಷಣ ಹೊಡೆದಿದ್ದೆ ಮೀಡಿಯಾಗಳಿಗೆ ಯಾರು, ಡಿ.ಕೆ. ಶಿವಕುಮಾರ್ ಅವರು. ನೀವು ಸುದ್ದಿ ಮಾಡಿ ಬೇಡ ಅನ್ನಲ್ಲ, ಟೀಕೆಗಳು ಮಾಡಿ ಬೇಡ ಅನ್ನಲ್ಲ, ಆದರೆ ನೀವು ಕುಕ್ಕಡಪ್ ಸ್ಟೋರೀಸ್ ಮಾಡಬೇಡಿ, ವರ್ಣರಂಜಿತವಾಗಿ ಇಲ್ಲದೆ ಇರೋದನ್ನೆಲ್ಲ ಹೇಳ್ಬೇಡಿ ಅಂತ ಹೇಳಿದ್ರು. ಇವತ್ತು ಈ ಸುದ್ದಿ ನಾವು ಮಾಡಬೇಕಾ ಮಾಡಬಾರ್ದಾ? ಈ ಗೊಂದಲ ಸುದ್ದಿ ಮಾಡಬೇಕಾ ಮಾಡಬಾರ್ದಾ? ಈ ಖ್ಯಾತಿ ಸುದ್ದಿ ಮಾಡಬೇಕಾ ಮಾಡಬಾರ್ದಾ? ಒಂದು 15 ದಿನಗಳಿಂದ ಇವತ್ತೇನಾದರೂ ಪ್ರೀ ಕಾಸ್ಟ್ ಆಫ್ ಜನರಿಗೆ ಎಂಟರ್ಟೈನ್ಮೆಂಟನ್ನು ಕೊಡುವುದರ ಜೊತೆಗೆ ಮೈಸೂರು ಮಹಾರಾಜನ ಸೀಟ್ನಲ್ಲಿ ತಗೊಂಡು ಕುಣಿಸಿದ್ದೀರಲ್ಲ, ಇವತ್ತೇನಾದರೂ ಆ ಕೆಲಸವನ್ನು ನೀವು ಮಾಡದೇ ಇದ್ದಿದ್ರೆ ಜನ ನಾವು ಅನ್ಕೊಂತಿದ್ವಿ ಮಹಾರಾಜರ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಆದ್ರೆ ನಮ್ಮ ರಾಜ್ಯದ, ನಮ್ಮ ನಾಡಿನ ಸಾಂಸ್ಕೃತಿಕ ಹಿರಿಮೆ ಗರಿಮೆ ಮೈಸೂರಿನ ಮಹಾರಾಜರು ಅದರಲ್ಲಿ 2 ಮಾತಿಲ್ಲ. ಯಾವ ಮಾಧ್ಯಮಗಳನ್ನ ಯಾರ್ಯಾರು ಏನೇನು ಬೈದಿದ್ದಾರೆ ಅಂತೇಳಿ ದಾಖಲಾಗಿದೆ. 4ನೇ ಅಂಗವನ್ನ ಇವತ್ತು ನಾವು
ನಾವು ಏನು ವಿಚಾರ ಚರ್ಚೆ ಮಾಡ್ತಾ ಕುಮಾರಸ್ವಾಮಿ ಅವ್ರು ಇದೀವಿ ಬೈದೇ ಇಲ್ಲ. ಅಲ್ಲ ಹೇಳ್ತೀನಿ ಓಕೆನಾ ಯಾರೇನು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಇವತ್ತರ ಬಗ್ಗೆ ಮಾತನಾಡೋದಾದ್ರೆ DK ಶಿವಕುಮಾರ್ ಅವರು ಏನು ತನ್ನ ಹೈಕಮಾಂಡನ್ನು ಮೆಚ್ಚಿಸೋದಕ್ಕೆ ಈ ರಾಜ್ಯದಲ್ಲಿ ಸರ್ಕಾರವನ್ನು ಹೇಗೆ ತಂದು ಹೈಕಮಾಂಡ್ ಅವರನ್ನ ಹೇಗೆ ಮೆಚ್ಚಿಸಿ ಹೇಗೆ ಮುಖ್ಯಮಂತ್ರಿ ಆಗಿರೋದು ಈ ಪ್ರಪಂಚಕ್ಕೆ ಗೊತ್ತಿರೋ ವಿಚಾರ ತನು ಮನ ಧನದ ಸಹಾಯವನ್ನು ಮಾಡೋ ಮುಖಾಂತರ ಒಂದು ದ ಸೆಕೆಂಡ್ ಪಾರ್ಟ್ ಈಸ್ ಇವತ್ತು ಬೆಂಗಳೂರು ನಗರ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಖಾತೆ ಬಗ್ಗೆ ಅಲ್ಲ, ರಾಮಲಿಂಗಾರೆ ಅಲ್ಲ ಇದು ಮುಗಿಸ್ಬಿಡ್ತೀನಿ ಕ್ವಶನ್ ಸಬ್ ಕ್ವಶನ್ ಕೇಳಿ ದಯ ಮಾಡಿ ಮನ ದನ ಓಕೆ ತನು ಏನು ಅದನ್ನ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ಲ, ಏನ್ ಗೊತ್ತಿರೋ ವಿಚಾರ? ಎಲ್ಲವೂ ತನು ಅಯ್ಯೋ, ಮನ ಇದು- ಧನ ಎಲ್ಲವನ್ನ ತನು, ಮನ, ನಮ್ಮ ಧನ, ಬದುಕನ್ನೇ ತನು ಏನು? ಓಕೆನಾ? So, ಮನಸ್ಸು ಓಕೆ ದನ ಓಕೆ ತನು ಇವ್ರ ಏನು ಪಾರ್ಟಿನಲ್ಲಿ ಸರ್? ನಡೆಯೋದು. ಅಲ್ಲಲ್ಲ ನಾನು ಏನು ಪಕ್ಷದಲ್ಲಿ ಕಾಂಗ್ರೆಸ್ ಅವಾಗ ನಡೆದೇ ಇಲ್ಲ ಬರ್ತಾ ಪಾಪ ಇವ್ರನ್ನ ತನು ಸುಮ್ನೆ ಮನ ಕರ್ಕೊಂಡ್ ಧನ ಎಲ್ಲ ಬಂದ್ಬಿಟ್ಟು ಇವ್ರ ಪಕ್ಷ- ಹಂಗೆ ಕುಣ್ಸ್ಕೊಂಡಿದ್ದಾರೆ ಯಾರನ್ನ ಪ್ರಜ್ವಲ್ ರೇವಣ್ಣ ಲಕ್ಷ್ಮಣ್ ಅವ್ರನ್ನ ಸವದಿ ಅವರನ್ನ ಪಾಪ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಸರಿ, ಹೇಳಿದ್ರಲ್ಲ ಅವರೆಲ್ಲರನ್ನ ಅದೇ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಆ ಥರ ಲಕ್ಷ್ಮಣ್ ನಿಮ್ಮ ಸವದಿ ತನು ಅವ್ರನ್ನ ಮನ ಧನ See, ನೋಡಿ ಮೇಡಮ್ ಅದೆಲ್ಲ ನಿಮ್ ಪಕ್ಷದಲ್ಲಿ. ಇವತ್ತು ನಾನು ಸತ್ಯ ಹೇಳ್ತಾ ಅವ್ರು ಇದ್ದೀನಿ ಏನ್ ರಾಜ್ಯದ ಹೇಳ್ತಿದ್ದಾರೆ ನೋಡಿ ಜನರಿಗೆ ಅಲ್ಲಿ. ರಾಜ್ಯದ ಪಕ್ಕದಲ್ಲಿ ಏನೋ ಹೇಳ್ತಿದ್ದಾರೆ ನೋಡಿ. ಅವ್ರು ಗೊತ್ತಿದೆ ಪ್ರಜ್ವಲ್ ನಮ್ಗೆ ರೇವಣ್ಣ ಅವ್ರು ಓಕೆನಾ ನೋಡಿದ್ರೆ ಗೊತ್ತಾಗುತ್ತೆ. ಅದು ಇವರಲ್ಲಿ ಮೇಟಿ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಓಕೆನಾ ಈ ಲಕ್ಷ್ಮಣ್ ರಮೇಶ್ ಸವದಿ ಅವ್ರನ್ನ ಜಾರಕಿಹೊಳಿ ನೋಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಯಾರ ಇವ್ರ ರೇವಣ್ಣ ಪಕ್ಷದಲ್ಲೇ ಅವ್ರನ್ನ ಇದ್ದಂತವ್ರು ಇವ್ರನ್ನ- ಯಾರಿದೆ ಗೊತ್ತಾಗುತ್ತೆ ನೋಡಿ